ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಮಲ್ಲು ವ್ಲಾಗ್ಸ್. ಎಲ್ಲರೂ ಹೆಂಗದರಿ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಮಾರ್ಚ್ 8ಕ್ಕೆ ಮಾಡಿರುವಂಥ ವಿಡಿಯೋ. ಅವತ್ತಿನ ದಿನ ಏನು ಸ್ಪೆಷಲ್ ಅಂತ ನಿಮಗೂ ಗೊತ್ತೈತಿ. ಅವತ್ತಿನ ವಿಡಿಯೋ ಇದ್ದ ಹೆಣ್ಣೆಂದರೆ ಸೃಷ್ಟಿ, ಹೆಣ್ಣು ಸಂಸ್ಕೃತಿಯ ಕಣ್ಣು, ಹೆಣ್ಣೆಂಬುದೊಂದು ಮಾಯೆ, ನವಮಾಸ ಗರ್ಭದಲ್ಲಿಟ್ಟು ತಾನು ನೋವುಂಡು ಮಗುವಿಗೆ ಜನ್ಮವಿತ್ತು ತಾನು ಮರುಜನ್ಮ ಪಡೆಯುವವಳು ಹೆಣ್ಣು. ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಮಡದಿಯಾಗಿ ಅಕ್ಕರೆ ಪ್ರೀತಿ ತೋರುವವಳು ಹೆಣ್ಣು. ಮಾತೃರೂಪೇಣ ಕ್ಷಮೆಯ ಧರಿತ್ರಿ ಇವಳು, ಕರುಣೆ ತ್ಯಾಗಕ್ಕೆ ಇನ್ನೊಂದೇ ಹೆಸರಿವಳು. ಮಕ್ಕಳಿಗೆ ಕೈತುತ್ತು ನೀಡಿ ಸಲುವವಳು ಹೆಣ್ಣು. ಒಬ್ಬ ಹೆಣ್ಣು ಗೃಹಿಣಿಯಾಗಿ ಕುಟುಂಬ ನಿರ್ವಹಿಸುವವಳು. ಒಬ್ಬ ಹೆಣ್ಣು ಎಷ್ಟೆಲ್ಲ ಮಾಡುವವಳು. ಎಲ್ಲ ಹೆಣ್ಣು ಮಕ್ಕಳಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ನಮ್ಮ ಕ್ಯಾಂಪ್ GCಯಲ್ಲಿ ಇವತ್ತು ಮಹಿಳಾ ದಿನಾಚರಣೆಯನ್ನು ಸೆಲೆಬ್ರೇಷನ್ ಮಾಡ್ತಿದ್ರು. ನಾವು ಯಾವ ಥರ ಸೆಲೆಬ್ರೇಷನ್ ಮಾಡಿದರೆ, ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನಿಮಗೂ ವಿಡಿಯೋನ ಮಾಡಿ ತೋರಿಸಿದ್ರೆ ಆಯ್ತು ಅಂಥೇಳಿ ವಿಡಿಯೋನ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡತ್ತೀನಿ. ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಂಟ್ರೆನ್ಸ್ ಅಂತೂ ನೀವು ನೋಡ್ಕೊಂಡು ಬಂದಿರಿ. ಇವಾಗ ಅಲ್ಲಿ ಮೇಡಮ್ ಅವರೆಲ್ಲ ಏನು ಮಾಡ್ತಾರಂದ್ರೆ, ನಾನು ಹೊರಗಡೆ ತೋರಿಸಿದ್ನಿ ಅದ ಎಂಟ್ರೆನ್ಸ. ಮೇಡಮ್ ಅವರೆಲ್ಲ ಒಳಗೆ ಬಂದ್ರಿ ಇವಾಗ. ಆಮೇಲೆ ಇಲ್ಲಿ ಅವತ್ತಿನ ದಿನ ಏನಿತ್ತು ಅಂತಂದ್ರೆ, ವುಮೆನ್ಸ್ ಡೇ ಸೆಲೆಬ್ರೇಷನ್ ಪ್ಲಸ್ ಮೇಳ ಕೂಡ ಇತ್ತು ಅಲ್ಲೇ ಕ್ಯಾಂಪಲ್ಲಿನ. ಇಲ್ಲಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ 8th ಮಾರ್ಚ್ 2025 ಅಂತ ಪೋಸ್ಟರ್ ಕೂಡ ಹಾಕಿದ್ರು. ಆಮೇಲೆ ಇವತ್ತು ಏನೇನಿತ್ತಂತಂದ್ರೆ, ಡ್ಯಾನ್ಸ್ ಕಾಂಪಿಟೇಷನ್, ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್, ಆಮೇಲೆ ಸ್ಪೋರ್ಟ್ಸು, ಚಿಕ್ಕ ಮಕ್ಕಳಿಗೆ ಗೋಣಿ ಚೀಲ ಹಾಕೊಂಡು ಓಡುವಂಥದ್ದು, ಕುಕಿಂಗ್ ಕಾಂಪಿಟೇಷನ್, ಆಮೇಲೆ ಫ್ಯಾಷನ್ ಶೋ ಕಾಂಪಿಟೇಷನ್ ಇದೆಲ್ಲ ಇತ್ತಲ್ಲಿ. ನನಗೆ ಎಷ್ಟು ಆಗ್ತದಲ್ಲ ಅಷ್ಟು ವಿಡಿಯೋಸ್ನ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡತ್ತೇನೆ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಾನು ಒಂದಷ್ಟು ಡ್ಯಾನ್ಸ್ ವಿಡಿಯೋವನ್ನು ಇದ್ರವಾಗ ಶೇರ್ ಮಾಡಿದೆ, ಅದು ಕಾಪಿ ರೈಟ್ ಬರ್ತದಂತ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡ್ದೆ ನೋಡಿ ಸಪೋರ್ಟ್ ಮಾಡಿರಿ.
अपने मधुर आवाज में हमें कुछ सुनाया। मैं के लिए एक बार फिर से जोरदार ताली।
ನೀವು ಡ್ಯಾನ್ಸ ಮತ್ತು ಫ್ಯಾಷನ್ ಶೋ, ಮಕ್ಕಳ ಡ್ಯಾನ್ಸು, ದೊಡ್ಡವ್ರ ಡ್ಯಾನ್ಸು, ಆಮೇಲೆ ಜುಂಬಾ ಡ್ಯಾನ್ಸು ಎಲ್ಲ ನೋಡ್ಕೊಂಬಂದ್ರಂತ ಅನ್ಕೋತಾನೆ. ಹೆಂಗೆ ಅನಿಸ್ತದೆ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಇವಾಗ ಮಕ್ಕಳ ಗೋಣಿ ಚೀಲ ಹಾಕೊಂಡ ರೇಸ್ ಐತಿ. ಮಕ್ಕಳನ್ನ ಹಿಡ್ಕೊಂಡು ದೊಡ್ಡೋರವರೆಗೂ ಎಲ್ಲ ಥರದಂಥ ಕಾಂಪಿಟೇಷನ್ಗಳು ಇಟ್ಟಿದ್ರೆ. ಕುಕ್ಕಿಂಗ್ ಕಾಂಪಿಟೇಷನ್ ಇತ್ತು. ಅವಾಗ ನಾವು ಮಾರ್ನಿಂಗ್ ಇರ್ತದ ಅದನ್ನೇನು ವಿಡಿಯೋ ಮಾಡಿರಲಿಲ್ಲ. ಆಮೇಲೆ ಅವ್ರ ಕುಕ್ಕಿಂಗ್ ಮಾಡಿ ಆಮೇಲೆ ಅವ್ರದ್ದು ಅಡುಗೆ ಏನಾದರೂ ಇಷ್ಟವಾದರೆ ಏನು ಮಾಡ್ತಾರಂದ್ರೆ ಅಲ್ಲೇ ಸ್ಟಾಲ್ ಹಾಕಿ ಇಡ್ಬೋದಿತ್ತು ಅವ್ರು. ಆ ಥರನೂ ಒಂದಷ್ಟು ಜನ ಸ್ಟಾಲ್ ಹಾಕೊಂಡು ಇಟ್ಟಾರೋ, ಅದನ್ನೂ ನಿಮ್ಗೆ ಮುಂದೆ ತೋರಿಸ್ತಾನೆ. ಇವಾಗ ಗೋಣಿ ಚೀಲ ಆಟನ ನೋಡಿರಿ, ಎಂಜಾಯ್ ಮಾಡಿರಿ. ಇದಾದ್ಮೇಲೆ ನೆಕ್ಸ್ಟ್ ನಾವು ಹಂಗೆ ಹೊರಗೆ ಬಂದ್ವಿ. ಇದನ್ನು ಆಗಲೇ ಹೇಳಿದ್ನಲ್ಲ, ಸ್ಟಾಲ್ ಹಾಕೊಂಡು ಇರ್ತಾರಲ್ಲ ಅಂಥೇಳಿ ಇವರ ಫ್ಯಾಮಿಲಿದವರು, ಇಲ್ಲೇ ಫ್ಯಾಮಿಲಿ ಕ್ವಾರ್ಟರ್ಸ್ದವರು ಇವರೆಲ್ಲ ಆಲ್ಮೋಸ್ಟ್. ಒಂದಷ್ಟು ಜನ ಹೊರಗಡೆಯಿಂದ ಬಂದಿದ್ರು, ಒಂದಷ್ಟು ಜನ ಏನು ಮಾಡಿದ್ರು ಅಂದ್ರೆ ಇಲ್ಲೇ ಸ್ಟಾಲ್ ಹಾಕೊಂಡಿದ್ರು. ಇವಾಗ ಇಲ್ಲಿ ಏನೇನು ಇತ್ತಂತಂದ್ರೆ ಚಿಕನ್ ಪಕೋಡ, ಆಮೇಲೆ ಮೋಮೋಸು, ಪಾನಿಪುರಿ, ಆಮೇಲೆ ಪುರಿ ಸಬ್ಜಿ, ಈ ಥರ ಎಲ್ಲ ಐತಿಲ್ಲಿ. ಚೌಮೀನೂ ಐತಿ. ಎಲ್ಲ ಒಂಥರ ಸ್ನ್ಯಾಕ್ಸ್ ಹಿಡ್ಕೊಂಡು ಊಟದವರೆಗೂ ರೈಸು, ಬಿರಿಯಾನಿ ಇದೆಲ್ಲನೂ ಇತ್ತು. ಅಂದ್ರೆ ಯಾರ್ಯಾರಿಗೆ ಏನೇನು ಇಷ್ಟಲ್ಲ ಅದನ್ನ ನಾವು ಪೇ ಮಾಡಿ ತೊಗೋಬೋದಿತ್ತು. ಏನೋ ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ. ಐಸ್ ಕ್ರೀಮ್ದು ಅಷ್ಟೇ ತಿಂದವು ಇಲ್ಲಿ. ಈ ಥರ ಎಲ್ಲರೂ ಸ್ಟಾಲ್ ಹಾಕೊಂಡು ಇಟ್ಟಿದ್ರು. ಇವರು ಆಮ್ಲೆಟ್ ಮತ್ತೇನೇನೋ ಮಾಡತ್ತಿದ್ರು. ಇದು ಮೇಳ ಮತ್ತು ನಮ್ಗೆ ಏನೇನು ಐಟಮ್ ಬೇಕಲ್ಲ ಅವು ಎಲ್ಲ ಸಿಗ್ತಿದ್ದು ಇಲ್ಲಿ. ಇದು ಐಸ್ ಕ್ರೀಮು. ಆಮೇಲೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಇವಾಗ 10 ರೂಪೀಸ್ ಕೊಟ್ಟು ನಾವು ಗೇಮ್ ಆಡಿ ಆಮೇಲೆ 20 ರೂಪಾಯ್ಸ್ ಗೆಲ್ಲೋದು, ಇದು ಥರನೂ ಇತ್ತಿಲ್ಲೆಲ್ಲ. ನಾವು ಯಾವುದನ್ನೂ ಆಡೋಕ್ಕದು ಏನು ಹೋಗಿಲ್ಲ. ಹಾಗೆ ಜಸ್ಟ್ ಒಂದು ರೌಂಡ್ ಹಾಕಿ ವಿಡಿಯೋ ಮಾಡ್ಕೊಂಡಂಗೂ ಆಯಿತು. ಏನೇನು ಐತಂತ ನಾವು ನೋಡಿದಂಗೂ ಆಯಿತು. ಅಂದ್ರೆ ಫಸ್ಟ್ ಟೈಮ್ ನಾನು ಬಂದೇನಿ, ಎಲ್ಲ ನೋಡ್ದಂಗೆ ಆಯ್ತು, ಎಂಜಾಯ್ ಮಾಡ್ದಂಗೆ ಆಯ್ತು ಅಂಥೇಳಿ ನೋಡ್ಕೋತ ಅಡ್ಡಾಡತ್ತಿದ್ವಿ. ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿ ಕಟ್ಗೆಯಿಂದ ಬ್ಯಾಗ್ಗಳಾಯಿತು, ಮನೆ ಶೋಕೇಸ್ ಸಾಮಾನು ಇವನ್ನೆಲ್ಲನೂ ಮಾಡಿದ್ರು. ನಾನು ಆವಾಗಲೇ ಹೇಳಿದ್ನಲ್ಲ 10 ರೂಪಾಯಿ ಕೊಟ್ಟು 20 ರೂಪಾಯಿ ಗೆಲ್ಲುವಂಥ ಗೇಮ್ ಇದೆ. ಇಲ್ಲಿ ಒಂದಷ್ಟು ಜನ ನಿಂತಿದ್ರೆ ಆಡೋಕ್ಕೆ. ಆಮೇಲೆ ಇಲ್ಲಿ ಮಕ್ಕಳಿಗೆ ಬೇಕಾದಂಥ ಆಟದ ಸಾಮಾನುಗಳು ಎಲ್ಲ ಇಲ್ಲಿ ಇದ್ದು. ಮತ್ತು ಇಲ್ಲಿ ಇವ್ರ ಹತ್ರ ಒಂದು ಇತ್ತು, ಅದು ಲೈಕ್ ಅದು ಕೇಳಿದ್ವಿ ನಾವು. ಅದ್ರದ್ದು 120 ಏನೋ ಪ್ರೈಸ್ ಹೇಳಿದ್ರು ಅವ್ರು. ಅದ ಎಷ್ಟು ಚಂದ ಐತಿ. ಬಟ್ ಏನು ಮಾಡೋದು, ಮಕ್ಳು ಅಂದರೂ ಮುರಿದು ಹೋಗಿದ್ದಾರೆ ಅಂತ ನಾವೇನು ತೊಗೊಳಕ್ಕಂದ್ರೂ ಹೋಗಲ್ಲ, ನೋಡಿದ್ವು ಅಷ್ಟೇ. ಆಮೇಲೆ ಗೇಮ್ ಝೋನ್ ಗೇಮ್ ಝೋನ್ ಆವಾಗಲೇ ಹೇಳಿದ್ನಲ್ಲ, ಇದೆ ಅದು. ಎರಡಿದ್ದು ಅದೇ ಥರ ಸೇಮ್. ಮತ್ತು ಇಲ್ಲೆಲ್ಲ ಮಕ್ಕಳು ಆಟ ಸಾಮಾನು ಇತ್ತು. ಹಂಗೆ ನೆಕ್ಸ್ಟ್ ಅಲ್ಲೇ ನಮಗೇನು ಬೇಕಲ್ಲ ಅದು ಸಾಮಾನು ಕೂಡ ಇತ್ತು. ಇದು ಗೇಮ್ ಝೋನ. ಗೇಮ್ದು ಇತ್ತು ಒಟ್ಟು ನಾವು ಏನು ಆಡೋಕ್ಕದು ಅಂತ ಏನು ಹೋಗಿರಲಿಲ್ಲ ಅಲ್ಲಿ. ಮತ್ತು ಇಲ್ಲಿ ಒಂದಷ್ಟು ಡ್ರೆಸ್ಗಳು ಕೂಡ ಇದ್ದು. ಡ್ರೆಸ್ದೂ ಸ್ಟಾಲ್ ಹಾಕಿದ್ರು ಇಲ್ಲಿ. ಡ್ರೆಸ್ಗಳದ್ದು ಸ್ಟಾಲ್ ಹಾಕಿದ್ರು. ಇವರ ಮಹಾರಾಷ್ಟ್ರದವರ. ಏನೋ ಸಜ್ಜಿ ರೊಟ್ಟಿ ಏನೋ ಪಲ್ಯದು ಮಾಡಿ ಅವರು ಸೇಲ್ ಮಾಡೋಕೆ ಇಟ್ಟಿದ್ರು. ಇವತ್ತಿನ ವಿಡಿಯೋ ಈ ಥರ ಐತಿ. CRPF ಕ್ಯಾಂಪಲ್ಲಿ ವುಮೆನ್ಸ್ ಡೇ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತ ನಿಮ್ಮ ಮುಂದೆ ಶೇರ್ ಮಾಡಿದ್ದೇನೆ. ಹೆಂಗೆ ಅನಿಸ್ತದಂತ ನೀವು ನಂಗೆ ಕಮೆಂಟ್ ಒಳಗೆ ಹೇಳ್ರಿ. ಮತ್ತು ಈ ವಿಡಿಯೋ ಇಷ್ಟ ಆಗ್ತದೆ ನಾನು ಅಂದ್ಕೊಂಡೆ. ನಿಮಗೂ ಫುಲ್ ವಿಡಿಯೋನ ಕ್ಲಿಯರಾಗಿ ತೋರಿಸಿದೆ. ನಾನು ಯಾವುದನ್ನೂ ಜಾಸ್ತಿ ಸ್ಕಿಪ್ ಮಾಡೋದು ಏನೂ ತೋರಿಸಿಲ್ಲ. ವಿಡಿಯೋನ ಫುಲ್ ನೋಡಿರಿ, ಎಂಜಾಯ್ ಮಾಡಿರಿ. ನನ್ನ ಪ್ರಕಾರ ವುಮೆನ್ಸ್ ಡೇ ಸೆಲೆಬ್ರೇಷನ್ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಇತ್ತು, ಸಖತ್ತಾಗಿತ್ತು. ನಾವು ಎಲ್ಲ ಫುಲ್ ಎಂಜಾಯ್ ಮಾಡಿದ್ವಿ. ನಾವಂತೂ ಯಾವುದೂ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ನೋಡು, ಇದೇ ವರ್ಷ ಬಂದಿದ್ದು, ನೆಕ್ಸ್ಟ್ ಇರೋದು ಟ್ರೈ ಮಾಡ್ತೀವಿ. ಇಲ್ಲೊಂದಷ್ಟು ಪೂಜಾ ಪ್ರಾಡಕ್ಟ್ಗಳು ಇದ್ದು. ಆಮೇಲೆ ಮನೆಗೆ ಬೇಕಾದಂಥ ಸಾಮಾನುಗಳು ಕೂಡ ಇಲ್ಲಿ ಇದ್ದು. ಹೆಣ್ಣು ಅಂತಂದ್ರೆ ಪ್ರತಿಯೊಂದು ಎಲ್ಲದಕ್ಕೂ ಹೆಣ್ಣು ಬೇಕೇ ಬೇಕು. ಇವಾಗಿನ ಜನ್ರೇಷನ್ ಅಂದರೆ ಹೆಣ್ಣು ಅಂತ ಸಮಾನತೆಯಿಂದ ಟ್ರೀಟ್ ಮಾಡತ್ತಾರೆ. ಇವಾಗ ಸೋಲ್ಜರಲ್ಲಿನೂ ಹೆಣ್ಮಕ್ಳು ಇದ್ದಾರೆ, ಆಮೇಲೆ ವಿಜ್ಞಾನಿಗಳಲ್ಲಿನೂ ಹೆಣ್ಮಕ್ಳಿದ್ದಾರೆ. ಪ್ರತಿಯೊಂದು ಡಾಕ್ಟರು, ಆಮೇಲೆ ವಕೀಲ, ಪೊಲೀಸ, ಲಾಯರ, ಪ್ರತಿಯೊಂದು ಜಾಬಲ್ಲಿ ಹಿಡ್ಕೊಂಡು ಪ್ರತಿಯೊಂದರಲ್ಲೂ ಹೆಣ್ಮಕ್ಳು ಇದ್ದೇ ಇದ್ದಾರೆ. ಇವಾಗಂದ್ರೂ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಈ ಥರ ಏನೂ ಭೇದ ಭಾವ ಇಲ್ಲ, ಎಲ್ಲರೂ ಸಮಾನರು ಅಷ್ಟೇ. ಜಾಸ್ತಿ ಅಂದ್ರೆ ಹೆಣ್ಮಕ್ಳು, ಪ್ರತಿಯೊಂದಕ್ಕೂ ಹೆಣ್ಮಕ್ಳು ಬೇಕು. ತಾಯಿಯಾಗಿ ಬೇಕು, ಮಡದಿಯಾಗಿ ಬೇಕು, ಮಗಳಾಗಿ ಬೇಕು, ಅಕ್ಕ ತಂಗಿಯಾಗಿ, ಪ್ರತಿಯೊಂದಕ್ಕೂ ಹೆಣ್ಣು ಮಕ್ಕಳು ಬೇಕೇ ಬೇಕು. ದಯವಿಟ್ಟು ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಅನ್ನೋದೈತಿ, ರೆಸ್ಪೆಕ್ಟ್ನ ಕೊಡ್ರಿ. ಯಾರೂ ಅವರನ್ನು ಕೀಳಾಗಿ ನೋಡೋಕೆ ಹೋಗಬೇಡ್ರಿ. ಆಮೇಲೆ ಇವಾಗಿನ ಜನ್ರೇಷನ್ಗೆ ಅತ್ಯಾಚಾರ ಅಂತೂ ಸಿಕ್ಕಾಪಟ್ಟ ನಡೆಯತ್ತವ.
ಯಾರೂ ಆ ಥರ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮ ಮನೆಯಲ್ಲೂ ಅಕ್ಕ ತಂಗಿ ತಾಯಿ ಹೆಂಡತಿ ಮಗಳು ಇರ್ತಾರೆ, ಎಲ್ಲರನ್ನೂ ಅದೇ ಥರ ಅಂತ ಟ್ರೀಟ್ ಮಾಡಿರಿ. ದಯವಿಟ್ಟು ಇನ್ನೊಂದು ಹೆಣ್ಣುಮಕ್ಳ ಬಗ್ಗೆ ಕೀಳಾಗಿ ನೋಡೋಕೆ ಹೋಗಬೇಡ್ರಿ. ನಾನು ಈ ವಿಡಿಯೋ ಮೂಲಕ ಹೇಳೋದಿಷ್ಟ, ಹೆಣ್ಮಕ್ಳಿಗೆ ಎಲ್ಲರೂ ದಯವಿಟ್ಟು ರೆಸ್ಪೆಕ್ಟನ್ನು ಕೊಡ್ರಿ. ಇದು ವಿಶ್ವ ಮಹಿಳಾ ದಿನಾಚರಣೆ. ನಿಮ್ಮ ಕಡೆ ಯಾವ್ಯಾವ ಥರ ಸೆಲೆಬ್ರೇಷನ್ ಮಾಡಿದಾರ, ಏನು ಎಂತ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ನನ್ನ ವಿಡಿಯೋನು ನಿಮ್ಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡು ನಿಮ್ಮ ಮುಂದೆ ವಿಡಿಯೋನ ಮಾಡಿ ಶೇರ್ ಮಾಡಿದ್ದೇನೆ. ಇಷ್ಟವಾದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮಕ್ಕಳು ಕೂಡ ಗಾಡಿಯಲ್ಲಿ ಆಟ ಆಡತ್ತಿದ್ರು. ಇವಾಗ ಎಲ್ಲ ಮುಗಿಸ್ಕೊಂಡು ನಾವು ಇನ್ನು ಮನೆ ಕಡೆ ಹೋದ್ರೆ ಆಯ್ತು ಅಂಥೇಳಿ ಮನೆ ಕಡೆ ಹೊಂಟಿವಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಂಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ ವಿಡಿಯೋನ ನೋಡಿರಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.